ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಡೈಲಿ ಬ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಹಾಗೆ ಆಫ್ಟರ್ 20 ಡೇಸ್ ಆದಮೇಲೆ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮೊದಲನೇದಾಗಿ ಸಾರಿ ಕೇಳ್ತೀನಿ. ಇಷ್ಟೊಂದು ಲಾಂಗ್ ಗ್ಯಾಪು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಇಷ್ಟೊಂದು ಡೇಸ್ ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದಾದ್ರೂ ಕೂಡ ಟೈಮ್ ಇಲ್ಲ ಅಂದ್ರೂ ಕೂಡ ಟೈಮ್ ಮಾಡಿಕೊಂಡು ಒಂದಾರು ಕೂಡ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಇಷ್ಟು ಗ್ಯಾಪಲ್ಲಿ. ಬಟ್ ಆಗಲೇ ಇಲ್ಲ ಈ ಸಲ. ಯಾಕೆ ಅಂತ ಅಂದರೆ ನಮ್ಮ ಅಣ್ಣನ ಮದುವೆ ಇತ್ತು ಊರಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಹಾಗೆ ಊರ ಹಬ್ಬಗಳೆಲ್ಲ ಇದ್ವು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ಎಡಿಟ್ ಮಾಡೋಣ, ಆಮೇಲೆ ವಾಯ್ಸ್ ಓವರ್ ಕೊಟ್ಟು ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ವಾಯ್ಸ್ ಎಲ್ಲ ಫುಲ್ ನೀರೆಲ್ಲ ವೇರಿಯೇಷನ್ ಆಗಿ ಕೋಲ್ಡ್ ಆಗಿಬಿಟ್ಟಿತ್ತು. ಮತ್ತು ವಾಯ್ಸ್ ಕೂಡ ಸರಿಯಾಗಿ ಇದಾಗ್ತಾ ಇರಲಿಲ್ಲ. ಸೊ ಸರಿ ಹೋದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ. ಅದ್ರ ಮಧ್ಯದಲ್ಲಿ ಶಾಪ್ ಕೂಡ ಹೋಗೋದಿತ್ತು. ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಆಗ್ತಾ ಇರಲಿಲ್ಲ. ಅದ್ರ ಮಧ್ಯೆ ಶಾಪಿಂಗ್ ಮಾಡೋದು ಕೂಡ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಎಡಿಟ್ ಮಾಡೋದು ಇಷ್ಟೊಂದು ಲೇಟ್ ಆಯಿತು. ಸೊ ಹಾಗಾಗಿ ಇನ್ಯಾವಾಗಲೂ ಕೂಡ ಇಷ್ಟೊಂದು ಲಾಂಗ್ ಗ್ಯಾಪ್ ಆಗಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ಬರೋಕ್ಕೆ ಅಂತ ಹೇಳ್ತಾ. ಮತ್ತು ನಮ್ಮ ಅಣ್ಣನ ಮದುವೆ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಅದನ್ನು ಕೂಡ ನಾನು ಬ್ಲಾಗ್ ಮಾಡಿದ್ದೀನಿ. ಅದನ್ನು ಕೂಡ ಸೀರೀಸ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ, ಫನ್ ಆಗಿದೆ ಅಂತ ಹೇಳಿ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ. ನಾನು ಅದನ್ನು ಡೈರೆಕ್ಟ್ ಹಾಕ್ತೀನಿ, ಯಾವುದು ಕೂಡ ವಾಯ್ಸ್ ಓವರ್ ಕೊಡಲ್ಲ. ಕೆಲವೊಂದು ಕೊಡ್ತೀನಿ. ಸೊ ಹಾಗೆ ಡೈರೆಕ್ಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಆ ಸೀರೀಸ್ನ ಎಂಜಾಯ್ ಮಾಡ್ತೀರಾ. ಅಪ್ಕಮಿಂಗ್ ಡೇಸಲ್ಲಿ ನಾನು ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ. ಸೊ ಹಾಗೆ ಒಂದು 2-3 ಡೈಲಿ ಬ್ಲಾಗ್ಸ್ ಇದೆ. ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂತೇಳಿ ಫಸ್ಟು. ಸೊ ಅವಾಗ ಕನೆಕ್ಷನ್ ಇರುತ್ತೆ. ಸೊ ಹಾಗೆ ಅಷ್ಟೊಂದು ಅವರು ನಾವು ಟೈಮ್ ಕೊಟ್ಟು ಸೊ ಬ್ಲಾಗ್ ಮಾಡಿರ್ತೀವಲ್ವ. ಸೊ ಹಾಗೆ ಡಿಲೀಟ್ ಮಾಡಿಬಿಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲನೂ ಕೂಡ ಅಪ್ಲೋಡ್ ಮಾಡೋಣ, ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಖುಷಿ ವಿಚಾರ ಅಂತ ಅಂದರೆ ನನ್ನ ಚಾನಲಲ್ಲಿ 800 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಪ್ಲಸ್ ಇದೆ 800 ಪ್ಲಸ್ಸು. ಸೊ ಇನ್ನು 200 ಅಷ್ಟೇ ಇರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು 200 ಮೆಂಬರ್ಸ್ ಅಷ್ಟೇ ಬೇಕಾಗಿರೋದು. ನಿಮಗೆಲ್ಲ ಯಾರೆಲ್ಲ ಗೊತ್ತೋ ಸೊ ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಓಕೆನಾ. ಮಂತ್ ಮುಗಿಯೋಷ್ಟೊಳಗಡೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ, ಓಕೆನಾ. 1000 ಕಂಪ್ಲೀಟ್ ಆದಮೇಲೆ ಕೇಕ್ ಕಟಿಂಗ್ ಕೂಡ ಮಾಡಿ ಸೆಲೆಬ್ರೇಷನ್ ಮಾಡೋದಿದೆ. ಸೊ ಹಾಗೆ ಹೇಗೆಲ್ಲ ನನ್ನ ಯೂಟ್ಯೂಬ್ ಜರ್ನಿ ಇತ್ತು ಅಂತ ಹೇಳಿ ಆ ಸೆಲೆಬ್ರೇಷನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡೋ ಪ್ಲ್ಯಾನಿಂಗ್ ಇದೆ. ಈ ಸೆಲೆಬ್ರೇಷನ್ನ ನೀವು ಕೂಡ ನೋಡಬೇಕಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಓಕೆನಾ. ಸೊ ಇವಾಗ ರೆಗ್ಯುಲರ್ ಬ್ಲಾಗ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಇವತ್ತು ಸ್ಪೆಷಲ್ ಆಗಿ ತಟ್ಟೆ ಇಡ್ಲಿನ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ತಟ್ಟೆ ಇಡ್ಲಿ ರೆಗ್ಯುಲರಾಗಿ ಚಿಕ್ಕ ಇಡ್ಲಿ ಬರುತ್ತಲ್ಲ, ಸೊ ಅದನ್ನೇ ಎಲ್ಲರೂ ಕೂಡ ಇವಾಗ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿ ಸೊ ಮಾಡ್ತಾ ಇರ್ತೀವಿ. ನಮ್ಮ ಮನೇಲೂ ಕೂಡ ಅದನ್ನೇ ಮಾಡ್ತಿರ್ತೀವಿ. ಬಟ್ ಯಾವಾಗಲಾದ್ರೂ ತಿನ್ನಬೇಕಂತ ಅನ್ನಿಸ್ದಾಗ ಮಾತ್ರ ಸೊ ತಟ್ಟೆ ಇಡ್ಲಿನ ಮಾಡೋದು. ಸೊ ಇವತ್ತು ನನಗೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವತ್ತು ತಟ್ಟೆ ಇಡ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು 4 ಜನ್ರೇಷನ್ನ ಹಿಂದಿನ ಪಾತ್ರೆ. ಇದು ತುಂಬ ಹಳೆ ಪಾತ್ರೆ. ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಇದ್ದರು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ. ಸೊ ಅವರೆಲ್ಲ ಇರುವಾಗ ಇದನ್ನು ಯೂಸ್ ಮಾಡ್ತಾಯಿದ್ರು. ಅವರು ಕೂಡ ಇವಾಗ ಮಾಮೂಲಿ ಸ್ಮಾಲ್ ಇಡ್ಲಿ ಬರುತ್ತಲ್ಲ ಅದನ್ನೇ ಕೂಡ ಪಾತ್ರೆನೇ ಯೂಸ್ ಮಾಡ್ತಾಯಿದ್ರು. ಸೊ ನಮ್ಮ ಪಾಪುಗೆ ನಾನು ಪ್ರೆಗ್ನೆಂಟ್ ಇರುವಾಗ ನನಗೆ ತಟ್ಟೆ ಇಡ್ಲಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಕೇಳಿದಾಗ ಅವರು ಕೂಡ ಯೂಸ್ ಮಾಡ್ತಿರ್ಲಿಲ್ವಲ್ಲ, ಸೊ ಕೊಟ್ಟರು. ಸೊ ನಾನು ಕೂಡ ಇವಾಗ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಸೊ ನನಗೆ ಯಾವಾಗ ತಿನ್ನಬೇಕಂತ ಅನಿಸುತ್ತೆ ಸೊ ಅವಾಗ ಈ ಥರ ಮಾಡ್ಕೊಂಡು ತಿಂತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ, ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ. ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ತರಕಾರಿ ಕೂಟು ಮತ್ತು ಚಟ್ನಿ ಎರಡೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಟ್ ನನಗೆ ತರಕಾರಿ ಕೂಟಲ್ಲಿ ತಿನ್ನಬೇಕಂತ ಇಷ್ಟ ಇತ್ತು. ಸೊ ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡಿದ್ದೀನಿ. ಸೊ ಹಾಗೆ ನಮ್ಮ ಮನೆಯ ನೈಬರ್ಸ್ ಒಂದು ಹುಡುಗಂಗೆ ತುಂಬಾ ಇಷ್ಟ ಇಡ್ಲಿ ಅಂದರೆ. ಅವನಿಗೆ ಡೈಲಿ ಇಡ್ಲಿ ಕೊಟ್ಟರು ತಿಂತಾನೆ. ಸೊ ಅಷ್ಟು ಇಷ್ಟಪಡ್ತಾನೆ. ಸೊ ಹಾಗಾಗಿ ಅವನಿಗೂ ಕೂಡ ಕೊಡೋಣ, ಒಂದಿನ ಕೂಡ ಅವ್ನು ತಿಂದಿರಲ್ಲ ಅಂತ ಹೇಳಿ ಸೊ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟೆ. ಅವರು ಕೂಡ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡಿದರೆ, ನಾವೇನಾದರೂ ಅವ್ರ ಕಡೆದು ಫುಡ್ಡು ಒಂದೊಂದು ತಿಂದಿಲ್ಲ ಅಂತ ಅಂದಾಗ ಸೊ ನನಗೂ ಕೂಡ ಟ್ರೈ ಮಾಡಿ ತಿಂದು ನೋಡಿ, ಟೇಸ್ಟ್ ನೋಡಿ ಅಂತ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಕೊಡ್ತಾ ಇರ್ತೀನಿ.
ತಿಂಡಿ ಎಲ್ಲ ರೆಡಿ ಮಾಡಾಯಿತು. ಹಾಗೆ ಮನೆ ಕೂಡ ಒರೆಸ್ಕೊಂಡೆ. ತಟ್ಟೆ ಇಡ್ಲಿ ಅಲ್ವಾ, ಇಡ್ಲಿ ಬೇಯೋಕ್ಕಿಟ್ರೆ ಏನಿಲ್ಲ ಟೈಮ್ ಉಳಿಯುತ್ತೆ. ಸೊ ಆ ಟೈಮಲ್ಲಿ ಗ್ಯಾಪಲ್ಲೆಲ್ಲ ಕೂಡ ಬಂದು ಮನೆಯೆಲ್ಲನೂ ಕೂಡ ಒರೆಸಿ ಕ್ಲೀನ್ ಮಾಡಾಯಿತು. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಸೊ ಇವಾಗ ಅಂಗಡಿಗೆ ಹೋಗೋದಿದೆ, ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳೋಷ್ಟು ನಾನೇನು ಬ್ಯೂಟಿ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ. ಯಾಕೆಂದರೆ ನಮ್ಮ ಮಮ್ಮಿ ನಾವು ಚಿಕ್ಕ ವಯಸ್ಸಿನಿಂದ ಒಂದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರೋದು, ಅದು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಇನ್ಯಾವುದು ಕೂಡ ನಾವು ಯೂಸ್ ಮಾಡಲ್ಲ. ಯಾವ್ದಾದ್ರು ಫಂಕ್ಷನಲ್ಲಿ ಅಷ್ಟೇ ಬೇರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಮೇಕಪ್ ಮಾಡಿಸ್ಕೊಳ್ಳೋದು ಮೇಕಪ್ ಅವ್ರ ಹತ್ರ ಅಷ್ಟೇ. ಸೊ ಅದನ್ನು ಬಿಟ್ಟರೆ ನಾವು ಒಂದೇ ಬ್ರ್ಯಾಂಡು, ಅದು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ಇವಾಗ ಒಂದು 2 ಮಂತಿಂದ ಸನ್ಸ್ಕ್ರೀನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಚೇಂಜಸ್ ಇರಲಿ, ಒಂದನ್ನೇ ಅಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಲ್ಲ ಅನ್ನೋದು ಕಾರಣಕ್ಕೋಸ್ಕರ ಸೊ ಸನ್ಸ್ಕ್ರೀನ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ. ಸೊ ನೋಡಬೇಕು ಹೇಗೆ ಬರುತ್ತೆ ರಿಸಲ್ಟ್ ಅಂತ, ನನಗೂ ಗೊತ್ತಿಲ್ಲ. ಸೊ ಶಾಪ್ಗೆ ಹೋಗೋಕ್ಕೆ ಮುಂಚೆ ಎಲ್ಲ ವಾರ ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ. ಇನ್ನು ನೈಟ್ ಬರೋದು 10:30ಗೆ. ಸೊ ಅವಾಗ ಬಂದು ಪೂಜೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಮಾರ್ನಿಂಗೇ ಬೇಗ ಎದ್ದು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಸೊ ಬೇಗ ಪೂಜೆ ಮಾಡಿಬಿಟ್ಟು ಹೋದ್ರೇ ಒಂಥರ ಸಮಾಧಾನ ಇರುತ್ತೆ. ಸೊ ಹಾಗಾಗಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಇಡ್ಲಿಗೆ ಈ ಥರ ಸಾಂಬಾರು ಹಾಕೊಂಡು ತಿನ್ಬೇಕು ಅನ್ನೋದು ನನಗೆ ಇಷ್ಟ ಇತ್ತು ಇವತ್ತು. ಸೊ ಹಾಗಾಗಿ ಇಡ್ಲಿ ಮಾಡಿದ್ದು. ಅದಕ್ಕಿದೆ ಕಾಣೋದು ಸಣ್ಣದು ಹಾಕೊಂಡ್ಬಿಟ್ರೆ ಕಾಣಲ್ಲ. ಅಂಗಡಿಗೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಕೆಲವೊಬ್ಬರು ಕಸ್ಟಮರ್ ತುಂಬಾ ಚೆನ್ನಾಗಿ ನಗ್ನಗ್ತಾ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಬ್ಬರು ಸಿಕ್ಕಾಪಟ್ಟೆ ಬಾರ್ಗಿಂಗ್ ಮಾಡ್ತಾರೆ. ಅವ್ರ ಜೊತೆ ಮಾತಾಡೋದು 1/2 ಅವರ್ ಆಗಿರ್ಬೋದು ಅಥವಾ 1 ಅವರ್ ಆಗಿರ್ಬೋದು, 1.5 ಅವರ್ ಕೂಡ ಮಾತಾಡಿಕೊಂಡು ಬಾರ್ಗಿಂಗ್ ಮಾಡೋರು ಕೂಡ ಇದ್ದಾರೆ. ಸೊ ಅವ್ರ ಜೊತೆ ಅಷ್ಟೊತ್ತು ಅವರ್ ನಿಂತ್ಕೊಂಡಾಗ ಗೊತ್ತಾಗಲ್ಲ. ಬಟ್ ಮನೆಗೆ ಬಂದಾಗ ಪೇನ್ ಆಗುತ್ತಲ್ಲ, ಕಾಲುಗಳೆಲ್ಲ ಫುಲ್ ನೋಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಇಷ್ಟು ಅವರ್ ನಿಂತಿದ್ವಾ ಅಂತ. ಸೊ ಅಷ್ಟು ಪೇನ್ ಬರ್ತಾ ಇರುತ್ತೆ. ಇವಾಗ ಊಟ ಮಾಡೋ ಟೈಮ್. ನೆನ್ನೆ ಬಾಕ್ಸ್ನ ಇಲ್ಲೇ ಬಿಟ್ಟು ಹೊರಟೋಗಿದೆ. ಸೊ ಹಾಗಾಗಿ ಫುಲ್ ದೊಡ್ಡ ಬಾಕ್ಸ್ ಬಂದಿದ್ದೀನಿ. ಏನು ಗೊತ್ತಾ, ಪಾರ್ಸಲ್ ಸಾಂಬಾರು ಪಾರ್ಸಲ್ ತೊಗೊಂಡು ನಾನು ಇಲ್ಲಿ ಬಾಕ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಾವು ಬೆಳಗ್ಗೆ ತಿಂದಿನೇ ತಿಂತಾಯಿದ್ದೀನಿ. ಸರಿ ಏನಿಲ್ಲ. ಸೊ ಇವಾಗ ಹಣ್ಣು ತಂದಿದ್ದೀನಿ. ಎಷ್ಟು ಗ್ರೇಪ್ಸು ಮತ್ತು ಬನಾನಾ ಅಷ್ಟೇ ಇದ್ದೀನಿ. ಸೊ ಹಾಗೆ ಅದನ್ನು ತಂದಿದ್ದೀನಿ. 10 o'clock ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ, ಡೈಲಿ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಬ್ಲಾಗ್ ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಾನು ಮುಂದಿನ ಡೈಲಿ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.